ಬಂಗಾರಪೇಟೆ ತಾಲೂಕಿನ ಭೂಮಾಪನ ಇಲಾಖೆಯಲ್ಲಿ ಕಳೆದ 4 ತಿಂಗಳುಗಳಿಂದ ಸರ್ವೆ ಕಾರ್ಯಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು, ಸಾರ್ವಜನಿಕರು ಹಾಗೂ ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗ ಸಂಘಟನೆಯು ಮಂಗಳವಾರ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿತು. ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗ ಸಂಘಟನೆಯ ರಾಜ್ಯ ಸಂಚಾಲಕರಾದ ಡಿ.ಎನ್. ಸುಭಾಷ್ ಚಂದ್ರ ಮೂರ್ತಿ ಮಾತನಾಡಿ, ಇಲಾಖೆಯ ಮುಷ್ಕರ ಹಾಗೂ ವಿಳಂಬ ನೀತಿಯಿಂದಾಗಿ ತಾಲೂಕಿನಾದ್ಯಂತ ಸಾರ್ವಜನಿಕರಿಗೆ ದೊಡ್ಡ ಮಟ್ಟದ ಆರ್ಥಿಕ ನಷ್ಟ ಉಂಟಾಗುತ್ತಿದ್ದು, ಕಚೇರಿಯ ಸಿಬ್ಬಂದಿ ವರ್ಗದವರು ಸಾರ್ವಜನಿಕರನ್ನು ಅಲೆದಾಡಿಸುತ್ತಿದ್ದಾರೆ ಎಂದು ಸಂಘಟನೆ ದೂರಿದೆ. ಭೂಮಾಪನ ಕಚೇರಿಯಲ್ಲಿ ಮುಷ್ಕರ ನಡೆಯುತ್ತಿರುವುದರಿಂದ ರೈತರು ತಮ್ಮ ದೈನಂದಿನ ಕೆಲಸ ಕಾರ್ಯಗಳಿಗೆ ಹಾಗೂ ನ್ಯಾಯಾಲಯದ ಪ್ರಕ್ರಿಯೆಗಳಿಗೆ ಅಗತ್ಯವಿರುವ ಭೂದಾಖಲೆಗಳನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ. ಕಚೇರಿಯಲ್ಲಿ 11 ನಕ್ಷೆ, ಹದ್ದುಬಸ್ತು, ಪೋಡಿ ಕೆಲಸಗಳು, ದುರಸ್ತಿ ಕಾರ್ಯಗಳು ನನೆಗುದಿಗೆ ಬಿದ್ದಿವೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ ಉಚಿತವಾಗಿ ಮಾಡಿಕೊಡಬೇಕಾದ ಜಮೀನುಗಳ ಕೆಲಸಗಳು ಬಾಕಿ ಉಳಿದಿದ್ದು, ಸಾರ್ವಜನಿಕರಿಂದ ಹಾಗೂ ರೈತರಿಂದ ಹಣದ ಬೇಡಿಕೆ ಇಡಲಾಗುತ್ತಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಜಮೀನುಗಳ ಸರ್ವೆ ಮತ್ತು ಪೋಡಿ ಕೆಲಸಗಳು ಸಕಾಲಕ್ಕೆ ನಡೆಯದ ಕಾರಣ ಗ್ರಾಮೀಣ ಭಾಗಗಳಲ್ಲಿ ಸಾರ್ವಜನಿಕರ ಮಧ್ಯೆ ತಂಟೆ ತಕರಾರುಗಳು ಹೆಚ್ಚಾಗುತ್ತಿವೆ. ಸಣ್ಣ ಪುಟ್ಟ ಜಮೀನಿನ ವಿವಾದಗಳು ಸಕಾಲಕ್ಕೆ ಇತ್ಯರ್ಥವಾಗದೆ ಸಾರ್ವಜನಿಕರು ಪೊಲೀಸ್ ಠಾಣೆ ಹಾಗೂ ನ್ಯಾಯಾಲಯಗಳ ಮೆಟ್ಟಿಲೇರುವಂತಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಸಂಚಾಲಕ ಸಾಕಪ್ಪ ಮಾತನಾಡಿ, ಭೂಮಾಪನ ಇಲಾಖೆಯ ಈ ಬೇಜವಾಬ್ದಾರಿತನದಿಂದ ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆಯುಂಟಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣವೇ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಿ ಬಂಗಾರಪೇಟೆ ತಾಲೂಕು ಕಚೇರಿಯಲ್ಲಿ ಬಾಕಿ ಇರುವ ಎಲ್ಲಾ ಸರ್ವೆ ಮತ್ತು ಪೋಡಿ ಕೆಲಸಗಳನ್ನು ಶೀಘ್ರವಾಗಿ ಆರಂಭಿಸಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ವೆಂಕಟೇಶ್, ಚಲಪತಿ, ಅಲ್ತಾಫ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗ ನಾವು ಎಲ್ಲ ನಾಲ್ಕು ಕಚೇರಿಗಳು ಸಮೇತ ಕ್ಯಾಂಪೇನ್ ಥರ ಮಾಡಿಬಿಟ್ಟು ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು ಅಂತಂದರೆ ನಾವು ಇಮಿಡಿಯೇಟಾಗಿ ಅಲ್ಲೇ ನೋಡ್ಬಿಟ್ಟು ಮೂವ್ ಮಾಡೋ ಥರ ವ್ಯವಸ್ಥೆನೂ ಆಗಿದೆ. ನಾವೀಗ ಕ್ಯಾಂಪ್ ಮೋಡ್ ಸಮೇತ ಹಾಕ್ತಾ ಇದ್ದೀವಿ ನಾಲ್ಕು ಕಚೇರಿಗಳಲ್ಲಿ. ಬರೋಕೆ ಆಗಲ್ಲ ಕೆಲವರು ಅಂಥ ವಿಚಾರ ಕೆಲವೊಂದು ಸಮಸ್ಯೆನ ಇವರೇ ವಿಎಗಳೇ ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಅವ್ರಿಗೆ ಆಗಂತ ಏನು ವೇತನ ನೀಡಬೇಕು ಅಂತೇಳಿ ನಾವು ಮನವಿ ಮಾಡ್ತೀವಿ. ನಾನು ಅದ್ರ ಬಗ್ಗೆ ಕ್ರಮ ವಹಿಸ್ತೀನಿ. ನಾನೀಗ ನಮ್ಮ ಕಡೆಯಿಂದ ಒಂದು ಲೆಟರ್ ಹಾಕಿದ್ರು ಅದ್ರ ಬಗ್ಗೆ ನಾನು ಕ್ರಮ ವಹಿಸ್ತೀನಿ. ಎಲ್ಲರೂ ಸಮೇತ ಸಂಬಂಧಪಟ್ಟಂಥ ವಿಲೇಜ್ ಅಕೌಂಟೆಂಟ್ ಅವರವ್ರ ಹೆಡ್ ಕ್ವಾರ್ಟರ್ಲ್ಲೇ ಇರಬೇಕು. ಈಗಾಗಲೇ ಅವ್ರ ಸರ್ಕಾರದ ವತಿಯಿಂದ ಇನ್ನೊಂದು ಆಫೀಸು ಸಮೇತ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ. ಅವರಲ್ಲೇ ಇದ್ದರೆ ಜನಗಳು ಇಲ್ಲಿ ಬರೋಂಥ ಸ್ವಲ್ಪ ತಪ್ಪುತ್ತೆ. ಆಯಿತು, ನಾನು ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀನಿ.